ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಹಾಗೂ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಈ ಸಂದರ್ಭ ಬಹಳ ಮಹತ್ವದ. ಹೌದು, BJPಗಂತೂ ಕರ್ನಾಟಕದಲ್ಲಿ ಸವಾಲಾಗುವುದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಯಾಕೆಂದರೆ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಇವತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಗೆದ್ದಿದ್ದಕ್ಕೂ ಇನ್ನು ಮುಂದೆ UP ಉತ್ತರ ಪ್ರದೇಶದಲ್ಲಿ ಗೆಲ್ಲುವುದಕ್ಕೂ ಅಂತರ ಅದ. UPಯಲ್ಲಿ ಆಲ್ರೆಡಿ ಸರ್ಕಾರ ಅದ. ಅಲ್ಲಿರೋದು ಏನಪ್ಪ ಅಂತಂದ್ರೆ UPಯಲ್ಲಿ ಉತ್ತರ ಪ್ರದೇಶದಲ್ಲೇ ನಮ್ಮ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ. ಅದು ರಾಜಕೀಯವಾಗಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯದ ಮೋದಿ ಮತ್ತು ನಮ್ಮ ಯೋಗಿ ಆದಿತ್ಯನಾಥ್ ಮಧ್ಯದಲ್ಲೇ ಅಂತ ಹೇಳ್ತಾರೆ. ಅದು ಅವ್ರನ್ನ ಸುಸರವಾಗಿ ನಡೀಬೋದು ವಿನಃ ಮೋಸ್ಟ್ಲಿ ಅಲ್ಲಿ ನಮ್ಮ ಅಖಿಲೇಶ್ ಯಾದವ್ ಮಮತಾ ಬ್ಯಾನರ್ಜಿ ಮಾಡಿದ ತಪ್ಪನ್ನು ಮಾಡಿದ್ರೆ ನಿಶ್ಚಿತವಾಗಿಯೂ ಅವ್ರಿಗೆ ಸೋಲು ಬರೋದು ಗ್ಯಾರಂಟಿ. ಹೀಗಾಗಿ ಈಗ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಬುಲ್ಡೋಜರ್ ಸಂಸ್ಕೃತಿ ಮತ್ತೇನು ಏನು ಹೇಳಿ ಬಟೆಂಗೆದು ಕಟೆಂಗೆ ಅನ್ನುವಂಥ ವಿಚಾರನೆಲ್ಲ ತುಂಬಿ ಮೋಸ್ಟ್ಲಿ BJP ಗೆಲ್ಲುವ ಹಂತದಲ್ಲದಂತ ಇವತ್ತಿನ ಅಭಿಪ್ರಾಯ. ಅಲ್ಲಿ ಜನಸಾಮಾನ್ಯರು ಮಾತಾಡುವಂಥದ್ದು. ಆದ್ರೆ ಇನ್ನೂ ಟೈಮ್ ಅದ ಅದಕ್ಕೆ. ಬಟ್ ಬರ್ತದೆ 27 ಮಾರ್ಚ್ ಏಪ್ರಿಲ್ದಲ್ಲಿ ಅಷ್ಟರೊಳಗಾಗಿ ಅಲ್ಲಿ ನಡೆಯುವಂಥದ್ದು. 20 ಜನರಲ್ಲಿ ನಮ್ಮಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲೇ. ವೆಸ್ಟ್ ಬೆಂಗಾಲಕ್ಕೆ ಮತ್ತು ಕರ್ನಾಟಕ ಕಂಪೇರ್ ಮಾಡುವಂಥದ್ದು. ಉತ್ತರ ಪ್ರದೇಶದಲ್ಲಂತೂ ಮೋಸ್ಟ್ಲಿ BJP ಗೆಲ್ಬೋದು. ಆದರೆ ಕಾಂಗ್ರೆಸ್ಸನ್ನು ಜೊತೆಗೂಡಿಸಿಕೊಂಡು ಅಖಿಲೇಶ್ ಯಾದವ್ ಏನಾದರೂ ಹೊಸ ಫ್ರಂಟನ್ನು ಮಾಡಿದರೆ ಒಂದಿಷ್ಟು ತೊಂದರೆ ಆಗ್ಬೋದೇನೋ. ಆದರೆ ಅದನ್ನು ಅವ್ರು ಮಾಡ್ತಾರ ಅನ್ನೋದು. ಯಾಕಂದರೆ ಇವತ್ತು ಪ್ರಾದೇಶಿಕ ಪಕ್ಷ ಹೆಚ್ಚುಗಳನ್ನೆಲ್ಲ ಗಾಯಬ್ ಆದಂಗೆ ಕಾಣ್ತಾ ಇದೆ. ಏನೇನೋ ನಮ್ಮ ನಾಯ್ಡು ಅವ್ರದ್ದೊಬ್ಬರದ ನಿತೀಶ್ ಕುಮಾರ್ ಅಂತ ಮುಗ್ದಂಗೆ ಆಗಿಬಿಡ್ತು. ಯಾಕಂದರೆ ಇನ್ನು ಅಲ್ಲಿ BJP ವರ್ಸಸ್ RJD ಅನ್ನುವಂಥದ್ದು ಉಳಿಬೋದೇನೋ. RJDಗೂ ಸಹಿತ ಇವತ್ತಿನ ಪರಿಸ್ಥಿತಿ ನೋಡಿದರೆ ಲಾಲೂ ಪ್ರಸಾದ್ ಯಾದವ್ರಿಗೂ ಸಹಿತ ಅಂಥ ನೆಲೆ ಸಿಕ್ಕಿಲ್ಲ. ಅಲ್ಲೇ ವೆಸ್ಟ್ ಬೆಂಗಾಲ್ದಲ್ಲೇ ನೆಲೆ ಇತ್ತು ಮಮತಾ ಬ್ಯಾನರ್ಜಿ ಅವರಿಗೆ. ಅವರು ಏಕಾಂಗಿಯಾಗಿ ಹೋರಾಟ ಮಾಡುವಂಥ ಒಂದು ನಿರ್ಧಾರ ಮಾಡಿ ಮೊದಲೇ ತಪ್ಪದು. ಮತ್ತು ಅವ್ರಿಗೆ ಅತಿ ವಿಶ್ವಾಸ ಅನ್ರಿ ಅಥವಾ ಹುಂಬ ಒಂದು ನಂಬಿಕೆ ಅಲ್ರಿ. ಯಾಕೋ ಏನೋ SIR ಬಗ್ಗೆ ಹೋರಾಟ ಮಾಡಿದರು, ಬೀದಿಗೆ ಇಳಿದ್ರು, ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಮನ್ನ ಒಪ್ಪಿಸುವಲ್ಲಿ ಅದರಲ್ಲೂ 27 ಲಕ್ಷ ಮತದಾರರು ಲಾಸ್ಟ್ ಟೈಮ್ ಮತ ಹಾಕಿದವರು ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಸುಪ್ರೀಂ ಕೋರ್ಟ್ನು ಯಾಕೋ ಏನೋ ಅದು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಒಂದು ಮತ ಸದ್ದು ಇಂಪಾರ್ಟೆಂಟ್ ಅನ್ನುವಂಥ ದಿಶೆಯಲ್ಲಿ ಅದು ಇವತ್ತು ಒಂದು ಏನಪ್ಪ ಅಂದ್ರೆ ದೊಡ್ಡ ಚರ್ಚಾ ವಿಷಯ ಆಗ್ಯದ. ಇವತ್ತು 27 ಲಕ್ಷ ಜನ ಲಾಸ್ಟ್ ಟೈಮ್ ಮತ ಹಾಕಿದವ್ರು, ಹಿಂದಿನ ಚುನಾವಣೆಯಲ್ಲಿ ಮತ ಹಾಕಿದವು. ಅವ್ರಿಗೆ ಮತ ಆಗಲಿಕ್ಕೆ ಅವಕಾಶ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ? ಹೌದು, ಮತದಾರ ಪಟ್ಟಿಯಲ್ಲಿ ಅವ್ರು ಇಲ್ಲ ಅಂದ್ರೆ ಹಿಂದಿನ ಮತದಾರ ಪಟ್ಟಿಯಲ್ಲಿ ಇದ್ದಾರಲ್ರ ಅವರು. ಈಗಿಂದ್ರೆ ಇನ್ನೂ ಈ ಸಂಶೋಧನೆ ಸಿಕ್ಕಿರ್ಲಿಕ್ಕಿಲ್ಲ, ಅದು ಮತನೂ ಆಗಿರ್ಬೋದು. ಆದರೆ ಅವ್ರು ಹಿಂದೆ ಓಟ್ ಹಾಕಿದ್ದು ನಿಶ್ಚಿತ. ಅವರಿಗೆ ಮತ ಹಾಕ್ಸಲಿಕ್ಕೆ ಆಗಲಿಲ್ಲ ಮಮತಾ ಬ್ಯಾನರ್ಜಿ ಅವರಿಗೆ. ಸುಪ್ರೀಂ ಕೋರ್ಟ್ ಹಾಕಲಿಲ್ಲ, ಹಾಕಿಸ್ಕೊಡ್ಲಿಲ್ಲ ಅಂದರೂ ಅಡ್ಡಿ ಇಲ್ಲ. ಹೀಗಾಗಿ ಮಮತಾ ಬ್ಯಾನರ್ಜಿಯವರು ಒಂದನೇದಾಗೆ ತಮ್ಮ ವಿರೋಧಿಗಳನ್ನೆಲ್ಲರೂ ತಾವು ತಯಾರು ಮಾಡ್ಕೊಂಡಿದ್ರು. ಒಂದನೇದು BJP ಅಂತ ನಿರಂತರ ಕಳೆದ 10 ವರ್ಷಗಳಿಂದ ಅವ್ರು ಹೋರಾಟ ಮಾಡ್ತಾಯಿದ್ದಾರೆ. ಸುಮೇಂದು ಅಧಿಕಾರಿ ದೊಡ್ಡ ಲೀಡರ್ ಸಿಕ್ಕರು ಅವ್ರಿಗೆ. ಅವರಲ್ಲಿ ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಇತ್ತು. ಶಾರದಾ ಏನೋ ಅವ್ರಲ್ಲಿ ದುಡ್ಡು ಹಗರಣ ಮಾಡಿದ್ರು ಅಂತೇಳಿ ED ಬೆನ್ನದ ತಕ್ಷಣ ಅವರು BJPಯಲ್ಲಿ ಸೇರಿ ಪವಿತ್ರರಾದರು. ಮತ್ತು ಬೇರೆ ಇವತ್ತು ಸೇಮು ಆಗಿದ್ದಾರೆ. ಅಂದ್ರೆ ಅವ್ರ ಮೇಲೆ ಆರೋಪ ಇತ್ತು. ಭ್ರಷ್ಟಾಚಾರ ಅಂತ ಕಾಮನ್ ಆದಂಥ ಸಬ್ಜೆಕ್ಟ. ಅಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ಏಕಾಂಗಿ ಆಗಿಬಿಟ್ರು ಮೇಡಮ್ ಅವರು. ಮಮತಾ ಬ್ಯಾನರ್ಜಿ ಅವರು ಅತಿ ಆತ್ಮವಿಶ್ವಾಸದಿಂದ ಗೆಲ್ತೀನಿ ಅಂತೇಳಿ ಹೋರಾಟ ಮಾಡಿದರು, ಬೀದಿಗೆ ಇಳಿದ್ರು, ಎಲ್ಲ ಮಾಡಿದರು. ಆದರೆ ಅದನ್ನೆಲ್ಲನೂ ಇವತ್ತು ಯಶಸ್ವಿಯಾಗಿ BJPಗೆ ಬದಿಗೆ ಸರಿಸಿ ಇವತ್ತು ಮಮತಾ ಬ್ಯಾನರ್ಜಿ ಅವರು ಏಕಾಂಗಿ ಮಾಡಿ ವಿರೋಧಿಗಳು ಅದರಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ಪೂರ್ತಿಯಾಗಿ ಇಲ್ಲ ಆಗಿಸುವಂಥ ಪ್ರಯತ್ನ ಮಾಡಿ ಹೋದ್ರು. ಅದ್ರಲ್ಲಿ ಯಶಸ್ವಿನೂ ಆಗಿದ್ದಾರೆ. ಈಗ ಬರೋದು UPಯಲ್ಲಿ ಏನದಪ್ಪ ಅಂದ್ರೆ ನೇರದ ಅಲ್ಲೂ ಅಖಿಲೇಶ್ ವರ್ಸಸ್ ನಮ್ಮ BJP. ಆದರೆ ಅಖಿಲೇಶ್ ಯಾದವ್ ಅವರು ಮಮತಾ ಅರಷ್ಟ ದಿಟ್ಟ ಆದರೆ ಬುದ್ಧಿವಂತರಿದ್ದಾರೆ ಅನ್ನೋದನ್ನು ಸುಳ್ಳಲ್ಲ. ನೋಡ್ಬೇಕು ಅದು ಏನಾಗ್ತದೆ. ಆದರೆ ಕರ್ನಾಟಕ ವಿಷಯಕ್ಕೆ ಬಂದಾಗ ಮಾತ್ರ ನಾವು ಇಂಡಸ್ಟ್ರಿಯಲ್ಲಿ ಚರ್ಚೆ ಮಾಡಬೇಕಾಗಿದೆ. ಬಂತದು 28. ಈಗಾಗಲೇ ಪ್ಲ್ಯಾನು ಸ್ಟಾರ್ಟ್ ಆಗಿದ್ದಾವೆ. ನಮ್ಮ ಶಾರ್ ಅವರು ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಅವ್ರಿಗೆಲ್ಲನೂ ಇಡೀ ಕರ್ನಾಟಕದ ಮಾಹಿತಿನೂ ಅದ. ಅದರಲ್ಲಿ ಚಾಣಕ್ಯರು ಇದ್ದಾರೆ. ಅವರು
ಯಾವ ರೀತಿಯಾಗಿ ರಾಜಕೀಯ ಮಾಡ್ಬೋದು, ಹೆಂಗೆ ಗೆಲ್ಲಬೋದು ಕರ್ನಾಟಕ ಅಂತ. ಆದರೆ ಉತ್ತರ ಪ್ರದೇಶದ್ದು ಕಷ್ಟ ಆಗ್ತದೆ ಇಲ್ಲಿ ಕರ್ನಾಟಕದಲ್ಲಿ ಗೆಲ್ಲೋದು ಅಂತ ಇಷ್ಟು ಮಾತ್ರ ಹೇಳ್ಬೋದು ನಾವು. ಇವತ್ತು ಗೆಲ್ಲುವ ಸಾಧ್ಯತೆ ಹೆಚ್ಚಿದ್ದಾವೆ. ಯಾಕಂದ್ರೆ SIR, EVM, VVPAT ಕಡಿಮೆ ಬಳಕೆ ಮಾಡೋದು, ಬ್ಯಾಲೆಟ್ ಪೇಪರ್ ಉಪಯೋಗ ಮಾಡುವಾಗಿಲ್ಲ, ಇವೆಲ್ಲವೂ. ಮತ್ತು ಜ್ಞಾನೇಶ್ ಕುಮಾರ್ ಅಂತ ಒಪ್ಪುವುದೂ ಇಲ್ಲ. ಯಾಕಂದ್ರೆ ಜ್ಞಾನೇಶ್ ಕುಮಾರ್ ಅವರಂತ ಈಗ ನಾವು ನೋಡಿದ್ದೀವಿ ಕಳೆದ ಎಲ್ಲ ಚುನಾವಣೆಗಳಲ್ಲೇ ವಿಶೇಷವಾಗಿ ತಮಗೆ ಸಿಕ್ಕಂಥ ಅಧಿಕಾರವನ್ನು BJP ಅನುಕೂಲವಾದಂಥ ವ್ಯವಸ್ಥೆ ಮಾಡ್ತಾ ಬಂದಿದ್ದಾರೆ. SIR ಅಂತೂ ಹೆಚ್ಚು ಕಡಿಮೆ BJP ಅನುಕೂಲ ಮಾಡುವಂಥ ಒಂದು ವ್ಯವಸ್ಥೆ ಅದು. ಅದನ್ನು ಇವತ್ತು ಮೀರಿ ನಿಲ್ಲೋದು ಕಾಂಗ್ರೆಸ್ಸಿಗರಿಗೆ ಸಾಧ್ಯದ ಕರ್ನಾಟಕದಲ್ಲೇ ಅಂತಂದ್ರೆ ಹೌದು ಇಲ್ಲ ಎರಡು ಅರ್ಥ ಆಗ್ತದೆ. ಯಾಕೆಂದ್ರೆ ಮಮತಾ ಬ್ಯಾನರ್ಜಿ ಅವರು ಏಕಾಂಗಿ ಹೋರಾಟ ಮಾಡ್ತಿದ್ರು. ಇಲ್ಲೇ ಸಿದ್ದರಾಮಯ್ಯರಿಂದ ಒಬ್ಬ ನಾಯಕರಿದ್ದಾರೆ ಕಾಂಗ್ರೆಸ್ನಲ್ಲ, ಜೊತೆಗೆ DKC ಅವರು ಇದ್ದಾರೆ. DKC ಅವರು ನಾಯಕರನ್ನೋಕ್ಕಿಂತಲೂ ಒಂದಿಷ್ಟು ಏನಪ್ಪ ಅಂದ್ರೆ ಕಾಂಗ್ರೆಸ್ಸಿಗೆ ಒಂದಿಷ್ಟು ಆರ್ಥಿಕ ಸಹಾಯ ಆಯಿತು, ಮತ್ತೇನಾಯಿತು. ಅವರು ಇವತ್ತಿನ ಕಂಟೆಂಪರರಿ ಅಂದರೆ ಸಮಕಾಲೀನ ರಾಜಕೀಯದಲ್ಲಿ ಏನು ಮಾಡಬೇಕಂತೆಲ್ಲ ಮಾಡುವಂಥ ವ್ಯಕ್ತಿ. ಆದರೂ ಜನಮನ್ನಣೆ ಆ ಭಾಗದಲ್ಲಿದೆ. ಹೀಗಾಗಿ ಒಂದಿಷ್ಟು ಕಾಂಗ್ರೆಸ್ ಬರಿಷ್ಠ ನಿಲ್ಬೋದು. ಬಟ್ SIRಗೆ ಏನು ಮಾಡ್ಬೋದು, ಇದು VVM, EVM, ಅದಕ್ಕೆ VVPATಗಳ ಬಗ್ಗೆ ಏನು ಮಾಡ್ಬೋದು ಅನ್ನೋ ಸಹಿತ ಕುತೂಹಲಕಾರಿ ಇದೆ. ಯಾಕಂದರೆ ಎಲ್ಲ EVMಗಳಿಗೂ VVPAT ಬಳಸೋದಿಲ್ಲ ಅನ್ನುವಂಥದ್ದು ಒಂದು ಆರೋಪ ಅದ. ಅದರ ಜೊತೆಗೆ EVM ಬಳಕೆ ಜೊತೆಗೆ ಒಂದು SIR ಬಂದದ್ದು, ಮತದಾರ ಪಟ್ಟಿ ತಮ್ಮ ಬೇಡದವ್ರನ್ನ ಕಟ್ ಮಾಡಿ ಹೋಗುವಂಥದ್ದು. ಅದು ಏನಪ್ಪ ಅಂತಂದ್ರೆ ನಮ್ಮ ವೋಟರ್ ಲಿಸ್ಟ್ ಆಧಾರದ ಮೇಲೆ ಸ್ವಲ್ಪ ಒಂದೇ ಮಿಸ್ಟೇಕ್ ಇದ್ದರೂ ಕಟ್ ಆಗುವಂಥ ಒಂದು ವ್ಯವಸ್ಥೆ ಮಾಡಿ 90 ಲಕ್ಷ ಮತದಾರನ ಕಟ್ ಮಾಡಿದ್ರೆ ಅದು ಇಲ್ಲಿ ಇಫೆಕ್ಟ್ ಆಗ್ಬೋದು ಅಂತೇಳಿ. ಆದರೆ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಬುದ್ಧಿವಂತರಿದ್ದಾರೆ, ಜೊತೆಗೆ ರಾಹುಲ್ ಗಾಂಧಿಯವರು ಜೊತೆಗಿದ್ದಾರೆ. ಮೋಸ್ಟ್ಲಿ ಕರ್ನಾಟಕದಲ್ಲೇ ಶಾರ್ ಅವ್ರ ಪ್ಲ್ಯಾನ್ ಏನಪ್ಪ, ಈಗ SIR ಬೆಳೆಸ್ಕೊಳ್ಳೋದು, EVM, VVPAT ಹೇಳಬೇಕು, ಅಲ್ಲಿ ತೋರಿಸೋದು ಅಷ್ಟೇ. ಮುಂದೆ ಇಲೆಕ್ಷನ್ದಾಗ ನಡೆದಂತಹ ಈ ಒಂದು ಮಾಲ್ ಪ್ರಾಕ್ಟೀಸಿಂಗ್ ಅನ್ರಿ, ಮತ್ತೇನು ಅನ್ರಿ, ಬೋಗಸ್ ಹೋಟ್ಗಳನ್ನ ಹಾಕಿಸ್ಕೊಳ್ಳೋದಾಗಲಿ, ಇಂಥವ ಬಗ್ಗೆ ಈ ಕ್ಯಾಮ್ರಾಗಳ ಮೂಲಕ, CC ಕ್ಯಾಮ್ರಾಗಳ ಮೂಲಕ ಬಂದ ಫೋಟೇಜ್ ಸಹಿತ ಸಿಗಲಾರ್ದಂಗೆ ನೋಡ್ಕೊಳ್ಳುವಂಥವು ಇವೆಲ್ಲನೂ ನೋಡ್ತಾ ಇದ್ವಿ ನಾವು. ಇವತ್ತೇನೋ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ದಾರೆ ನಮ್ಮ ಮಮತಾ ಬ್ಯಾನರ್ಜಿಯವರು. ಅದ್ರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ನೋಡ್ಬೇಕಾಗಿದೆ. ಯಾಕಂದರೆ ಇವತ್ತು ಇವನ್ ನ್ಯಾಯಾಂಗ ಸಹಿತ ಏನಪ್ಪ ಇದು ಅಂತ. ಯಾಕಂದರೆ ವೆಸ್ಟ್ ಬೆಂಗಾಲದಲ್ಲಿ 27 ಲಕ್ಷ ಮತದಾರರು, ಮತ್ತು ಇವನ್ ಅದೇ ಕಾನೂನಲ್ಲಿ ಅದ. ಒಂದು ವೇಳೆ ಸಿಗದೆ ಹೋದರೆ ಸಂಶೋಧನೆಗೆ ಅವ್ರು ಮತದಾರ ಯಾವ್ದ್ರೊಳಗೆ ಇದ್ರಪ್ಪ ಅಂದ್ರೆ ಓಟ್ ಹಾಕಿಸ್ಕೊಡ್ರಿ, ಲಾಸ್ಟ್ ಟೈಮ್ ಓಟ್ ಹಾಕಿದ್ರೆ ಅಂತ ಸ್ಪಷ್ಟ ಅದ. ಅದಿದ್ರೂ ಸಹಿತ ಕೊಟ್ಟಿಲ್ಲ. ಇದರಿಂದ ಸಹಜವಾಗಿ ಯಾರಿಗಾದರೂ ಗಾಬರಿ ಆಗೋದು ಸಹಜ. ಹೀಗಾಗಿ ಕರ್ನಾಟಕದಲ್ಲೇ ಗೆಲ್ಲುವುದು ಅಂದುಕೊಂಡ್ರೆ ಸುಲಭ. ಯಾಕೆ ಇನ್ನೊಂದು ಕಾರಣ, ದೊಡ್ಡ ಕಾರಣ ಅಂದ್ರೆ BJPಯಲ್ಲೇ ಒಗ್ಗಟ್ಟಿಲ್ಲ. ಯಡಿಯೂರಪ್ಪನವರು ಮತ್ತು ಅವ್ರ ವಿರೋಧಿಗಳಂತೂ ಜೋರ್ದಾರಾಗಿ ಡಿವೈಡ್ ಆಗಿ ಹೋಗಿಬಿಟ್ಟಿದ್ದಾರೆ. ಮತ್ತು ಯಡಿಯೂರಪ್ಪರಷ್ಟು ಬೆಳೆದಂಥ ನಾಯಕರು ಕರ್ನಾಟಕದಲ್ಲಿಲ್ಲ. ಇವತ್ತು ಹೈಕಮಾಂಡ್ಗೆ ಅಂತ ಯಡಿಯೂರಪ್ಪನವರು ಅನಿವಾರ್ಯ. ಹೀಗಾಗಿ ಶಾರ್ ಅವರು ಯಡಿಯೂರಪ್ಪನವ್ರನ್ನ ತಮ್ಮಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಉಳಿದವ್ರಿಗೆ ಸಹಕಾರ ಮಾಡ್ತಾರಾ ಅನ್ನುವಂಥ ದೊಡ್ಡ ಪ್ರಶ್ನೆ ಇವತ್ತು. ನಮ್ಮ ಯಡಿಯೂರಪ್ಪನ ವಿರೋಧಿಗಳು ಯಡಿಯೂರಪ್ಪನಿಗೆ ಸಹಕಾರ ಕೊಡ್ತಾರಾ ಅಂತೇಳಿ. ಆದರೆ ಕೊಡ್ತಾರಾ ಅನ್ನುವಲ್ಲೇ ಈಗಾಗಲೇ ಯತ್ನಾಳ್ರಂತೆ ಹೊರ ಹಾಕಿದ್ದು ನಾವು ನೀವು ನೋಡಿದ್ದೀವಿ. ಯತ್ನಾಳ್ರಂತೆ ಅವರೊಂದಿಗೆ ಸಂಯಮ ಇಟ್ಕೊಂಡಿದ್ರೆ ಇವತ್ತು ಅವ್ರು ಇರ್ತಿದ್ರು ಏನೋ, ಸಂಯಮ ಇಟ್ಕೊಳ್ಳಿಲ್ಲ ನಾಲಿಗೆ ಮೇಲೆ. ಅದ್ರ ಪರಿಣಾಮ ಇವತ್ತು ನೋಡ್ತಾ ಇದ್ವಿ ನಾವು ಅದನ್ನು. ಹೀಗಾಗಿ ಶಾರ್ ಅವರಿಗೆ ಒಂದು ದೊಡ್ಡ ಆತಂಕ ಕರ್ನಾಟಕದ ಬಗ್ಗೆ. ಯಾಕಂದರೆ ಇಲ್ಲಿ ಸಂಘಟನೆ RSS ಅದ, ಓಡಾಡ್ತಾರೆ, ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಏನಾಗಿದೆಪ್ಪ ಅಂದ್ರೆ ಜಾಗೃತಿನೂ ಹೆಚ್ಚಾಗಿದೆ. ಹಿಂದುಳಿದ, ದಲಿತ, ಮುಂದೆ ಆಮೇಲೆ ಆದಿವಾಸಿಗಳು, ಮೈನಾರಿಟಿಗಳಲ್ಲಿ ಎಚ್ಚರ ಭಾಳ ಆಗ್ಯದ. ಆ ದಿಶೆಯಲ್ಲಿ ಬೆಳವಣಿಗೆನೂ ಮಾಡ್ತಾ ಇದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಮತ್ತೊಮ್ಮೆ BJP 2022ರಲ್ಲಿ ಗೆಲ್ಲಬಹುದಾ ವೆಸ್ಟ್ ಬೆಂಗಾಲ್ದಲ್ಲಿ ಗೆದ್ದಂಗೆ ಅಂದ್ರೆ ಸ್ವಲ್ಪ ಹೇಳೋದು ಭಾಳ ಕಷ್ಟ. ಯಾಕಪ್ಪ ಅಂದ್ರೆ ಮಧ್ಯೆ ದೊಡ್ಡ ದೋಷಪ್ಪ ಅಂದ್ರೆ ಹೇಳಿ ನಿಮಗೆ SIR ಏನದಲ್ಲ ಅದು ಹೆಲ್ಪ್ ಆಗ್ತದೆ BJPಗೆ ಇಲ್ಲ ಅಂತಲ್ಲ. ಆದ್ರೆ ಇದ್ದಿದ್ದು ಏನದು ಇಲ್ಲಿ ಒಡಕದ. ಎಲ್ಲರೂ ಕೂಡಿ ಅವರು ಕೂಡಿದ್ರೆ ನಿಶ್ಚಿತವಾಗಿ BJPಗೆ ಭವಿಷ್ಯ ಅದ. ಅದು ಕೂಡ್ತಾರ ಯಡಿಯೂರಪ್ಪನವರು ಅವ್ರ ವಿರೋಧಿಗಳು ಅನ್ನುವಂಥದ್ದು. ಶಾರ್ ಅವರು ಇಲ್ಲಿವರೆಗೆ ಮಾತ್ರ ಯತ್ನಾಳರನ್ನು ಕೂಡಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಯಾರು ಗೊತ್ತಿದ್ದ ವಿಷಯ ಅದ. ಕಡೆಗೆ ಬೇಸತ್ತ ಅವ್ರನ್ನ ಕಿತ್ತು ಹಾಕಿದ್ದು ಹೈಕಮಾಂಡ್ ಇದು ಗೊತ್ತದ. ಹೀಗಾಗಿ BJP ಒಗ್ಗಟ್ಟಿಲ್ಲದ್ದು 2022 ಚುನಾವಣೆಯಲ್ಲಿ BJPಗೆ ಏನಪ್ಪ ಅಂದ್ರೆ ಒಂದೇನು ವೈರಿ ಆಗ್ಬೋದಾ ಅನ್ನುವಂಥದ್ದು. ಅದೇನಾದರೂ ಆದರೆ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಆಗಲಿಲ್ಲಂದರೆ ಅವಕಾಶಗಳಿದ್ದಾವೆ. ಈಗಾಗಲೇ ವೆಸ್ಟ್ ನಮ್ಮ ಬೆಂಗಾಲು ಸಾಕ್ಷಿ ಅದ, ಮಹಾರಾಷ್ಟ್ರ
ಸಾಕ್ಷ್ಯದ, ಬಿಹಾರ ಸಾಕ್ಷ್ಯದ. ಆದರೆ ಅಲ್ಲಿದ್ದಕ್ಕೆ ಇಲ್ಲಿಗೆ ಒಂದು ಅಂತ ಏನಪ್ಪ ಅಂದರೆ ಇಲ್ಲೇ ಬಿ ಜೆ ಪಿಯಲ್ಲಿ ಒಗ್ಗಟ್ಟಿಲ್ಲ. ಆದರೆ ಉತ್ತರ ಪ್ರದೇಶದಲ್ಲಿ ಆಯಿತು, ನಮ್ಮ ಬಿಹಾರದಲ್ಲಿ ನಡೆದಾಯ್ತು, ಅದೇ ಕಾಲಕ್ಕೆ ವೆಸ್ಟ್ ಬೆಂಗಾಲದಲ್ಲಿ ಸುವೇಂದು ಅಧಿಕಾರಿ ಅವರಾಯ್ತು, ಇವರೆಲ್ಲರೂ ತಮ್ಮ ಒಕ್ಕಟ್ಟು ತೋರಿಸಿ ಗೆದ್ದಿದ್ದಾರೆ ಅನ್ನೋದಷ್ಟು ಗಮನಾರ್ಹ. ಇನ್ನು ಕರ್ನಾಟಕ ವಿಷಯ ಬಂದಾಗ ಶಾರ್ ಅವ್ರ ಪ್ಲಾನ್ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು. ಯಾಕಂದರೆ ಇಲ್ಲೂ ಬುದ್ಧಿವಂತ ಸಾಕಷ್ಟಿದ್ದಾರೆ, ತಿಳುವಳಿಕೆ ಅವರಿದ್ದಾರೆ ರಾಜಕೀಯವಾಗಿ. ಸ್ವತಃ ಸಿದ್ದರಾಮಯ್ಯನವರು ರಾಜಕೀಯ ಪಂಟರಿದ್ದಾರೆ. ಹೀಗಾಗಿ ಇದು ಅಂದುಕೊಂಡಷ್ಟು ಬಿ ಜೆ ಪಿಗೆ ಸುಲಭ ಅಲ್ಲ ಅನ್ನೋದು ನಾವು ಇವತ್ತು ಹೇಳ್ತಾ ಇದ್ದೀವಿ. ಬಟ್ ಅಷ್ಟರೊಳಗೆ ಏನಾಗ್ಬೋದು 2028 ನೋಡು ಇನ್ನು ಡೆವಲಪ್ ಆಗ್ತದೆ ಅನ್ನುವಂಥದ್ದು. ಆದರೆ ಈ ತಿಕ್ಕಾಟ ಬಂದ್ರೆ ಮುಂದುವರೆದದ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗಿರಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.